ನಮಸ್ತೆ. ಬನ್ನಿ ಇವತ್ತು ನಾವು ಕ್ರಿಸ್ಪಿ ಪೊಟ್ಯಾಟೊ ಹೇಗೆ ಮಾಡೋದು, ಹಾಗೇ ಕ್ವಿಕ್ಕಾಗಿ ಫಾಸ್ಟಾಗಿ ಸ್ವಲ್ಪನೇ ಇಂಗ್ರೀಡಿಯೆಂಟ್ಸಲ್ಲಿ ಯಾವ ರೀತಿ ಮಾಡ್ಬೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ನಾನು ಪೊಟ್ಯಾಟೊನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ನಿಮಗೆ ಬೇಕಾಗಿರುವಂತಹ ಶೇಪಲ್ಲಿ ನೀವು ಹೆಚ್ಕೋಬಹುದು. ಜೊತೆಗೆ ನಾನು ಇದಕ್ಕೆ ಸ್ವಲ್ಪನೇ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ಅರಿಶಿಣ, ಆಮ್ಚೂರ್ ಪೌಡರ್ ಇಷ್ಟೇ ಹಾಕ್ತಾಯಿದ್ದೀನಿ. ಇದಿಷ್ಟನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ನಾನಿಲ್ಲಿ ಇಷ್ಟೇನೇ ಇಂಗ್ರೀಡಿಯೆಂಟ್ಸನ್ನ ಹಾಕಿಬಿಟ್ಟು ಮಾಡ್ತಾಯಿದ್ದೀನಿ. ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ನೀವು ಬೇರೆ ಬೇರೆ ಆದಂತಹ ಇಂಗ್ರೀಡಿಯೆಂಟ್ಸನ್ನು ಹಾಕಿಬಿಟ್ಟು ನೀವು ಮಾಡ್ಕೋಬಹುದು. ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾವು ಇದನ್ನಿವಾಗ ಪಕ್ಕಕ್ಕೆ ಇಟ್ಕೊಂಡ್ಬಿಡೋಣ. ನಾನು ನ್ಯಾವಿಜಿಯೋನಿಯೋದಲ್ಲಿ ಇವತ್ತು ಅಡುಗೆ ಮಾಡ್ತಾಯಿದ್ದೀನಿ. AMC ಅವರ ನ್ಯಾವಿಜಿಯೋನಿಯೋನ ಆನ್ ಮಾಡಿಬಿಟ್ಟು ನಾನು ಇದನ್ನು 6ಗೆ ಸೆಟ್ ಮಾಡ್ತಾಯಿದ್ದೀನಿ. ಯಾಕೆ ಅಂತಂದರೆ ಇಲ್ಲಿ ನಾನು ಪ್ರೀಹೀಟ್ ಮಾಡಲಿಕ್ಕೆ ಇಡ್ತಾಯಿದ್ದೀನಿ ಪಾತ್ರೆನ. ಯಾವಾಗೇ ಆಗಲಿ ಯಾವುದೇ ಒಂದು ಅಡುಗೆ ಮಾಡುವಾಗ ನಾವು ಪ್ರೀಹೀಟ್ ಅನ್ನೋದನ್ನು ಮಾಡ್ಕೊಂಡ್ವಿ ಅಂತಂದರೆ ಅಡುಗೆ ಬೇಗನೆ ಆಗುತ್ತೆ. ನೋಡಿ, ನಾನಿಲ್ಲಿ ಖಾಲಿ ಪಾತ್ರೆನ ಇಟ್ಬಿಟ್ಟು ಪ್ರೀಹೀಟ್ ಮಾಡ್ತಾಯಿದ್ದೀನಿ. ಇದಕ್ಕೆ ನೀವು ಬೇಕು ಅಂದರೆ ಅಡಿಯೋ ಥರ್ಮನೂ ಕೂಡ ಯೂಸ್ ಮಾಡ್ಕೋಬಹುದು. ಅದನ್ನು ಕೂಡ ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಅಡಿಯೋ ಥರ್ಮದಲ್ಲಿ ಪ್ರೀಹೀಟ್ ಆಪ್ಷನನ್ನು ತೊಗೊಂಡ್ಬಿಟ್ಟು ನಾನು ಸೆಟ್ ಮಾಡಿದ್ದೀನಿ. ಇನ್ನೇ ಕೆಲವೇ ಸಮಯದಲ್ಲಿ ನಿಮಗೆ ಬೀಟ್ ಬರುತ್ತೆ ನೋಡಿ, ಅಲಾರಾಮ್ ಆಗುತ್ತೆ. ಇವಾಗ ನಾವು ಅಡಿಯೋ ಥರ್ಮವನ್ನು ತೆಗೆದುಬಿಟ್ಟು ಇಲ್ಲಿ ಬಿಸಿಯಾಗಿರುವಂತಹ ಪಾತ್ರೆಗೆ ನಾನು ಜಸ್ಟ್ ಒಂದೇ ಒಂದು ಡ್ರಾಪ್ ಎಣ್ಣೆ ಹಾಕಿಬಿಟ್ಟು ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಸ್ಪ್ರೆಡ್ ಮಾಡಿದ್ದಾದಮೇಲೆ ನಾವೇನು ಪೊಟ್ಯಾಟೊದನ್ನು ರೆಡಿ ಮಾಡಿಟ್ಟಿದ್ದೀವಲ್ಲ, ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಅದನ್ನು ಇವಾಗ ಇದರಲ್ಲಿ ಈಕ್ವಲ್ಲಾಗಿ ಹರಡ್ತಾ ಇದ್ದೀನಿ. ಈ ರೀತಿಯಾಗಿ ನೀಟಾಗಿ ಹರಡಿಬಿಟ್ಟು ಇದರದ್ದೇನು ನಾವು ಲಿಡ್ನ ಮುಚ್ಚಿದ್ವಲ್ಲ ಫಸ್ಟಿಗೆ ಪಾತ್ರೆಗೆ, ಆ ಲಿಡ್ನ ಉಲ್ಟಾ ಇಟ್ಟು ಅದ್ರ ಮೇಲೆ ಪಾತ್ರೆನ ಇಡ್ತಾ ಇದ್ದೀನಿ. ಇವಾಗ ಇಷ್ಟೊತ್ತು ನಾವು ನ್ಯಾವಿಜಿಯೋನನ್ನು ಒಲೆಯಾಗಿ ಯೂಸ್ ಮಾಡ್ತಾ ಇದ್ವಿ. ಇವಾಗ ಓವನ್ ಥರ, ಅಂದರೆ ಮಿನಿ ಓವನ್ ಅಂತಲೇ ಇದನ್ನು ಹೇಳ್ಬೋದು ನಾವು. ತುಂಬ ಹ್ಯಾಂಡಿಯಾಗಿರುತ್ತೆ. ಈ ರೀತಿಯಾಗಿ ಅದರ ಮೇಲೆ ಉಲ್ಟಾ ಹಾಕಿಬಿಟ್ಟು ನಾನು ಇವಾಗ ಸೆಕೆಂಡಿಗೆ ಸೆಟ್ ಮಾಡ್ತಾ ಇದ್ದೀನಿ, ಸೆಕೆಂಡ್ ನಂಬರ್ಗೆ. ಜೊತೆಗೆ ಇಲ್ಲಿ ಆಡಿಯೋ ಥರ್ಮದಲ್ಲೂ ನಿಮಗೆ 7 ನಿಮಿಷಗಳ ಕಾಲ ನಾನು ಟೈಮ್ ಇಟ್ಟಿದ್ದೀನಿ. ನೋಡಬಹುದು, 7 ನಿಮಿಷ ಆಯಿತು. ಆಗ್ತಿದ್ದಂಗೆ ನಾನಿಲ್ಲಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿದೆ ಅಂತ ನೀವು ನೋಡಬಹುದು. ತುಂಬಾ ಫಾಸ್ಟಾಗಿ ಕ್ವಿಕ್ಕಾಗಿ ಆಯ್ತಲ್ವಾ ಫ್ರೆಂಡ್ಸ್? ಇದೇ ರೀತಿಯಾಗಿ ನೀವು ಕೇಕ್, ಪಿಜ್ಜಾ, ಬರ್ಗರ್, ಬಿಸ್ಕೆಟ್ಸ್ ಎಲ್ಲವುದನ್ನು ಮಾಡ್ಕೋಬಹುದು. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಸಂಪರ್ಕಿಸಿ. ಇವಾಗ ಮಾಡಿರುವಂತಹ ಕ್ರಿಸ್ಪಿ ಪೊಟ್ಯಾಟೊ ತುಂಬ ಅಂದರೆ ತುಂಬ ಚೆನ್ನಾಗಾಗಿದೆ ಫ್ರೆಂಡ್ಸ್. ಮತ್ತೆ ಸಿಗೋಣ, ಬಾಯ್.